ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆಸ್ತಿಕ ಅಭಿಮಾನಿಗಳಿಗೆ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ಶ್ರಾವಣ ಮಾಸದಲ್ಲಿ ಪುರುಷರೆಲ್ಲರೂ ಕೂಡ ಅಧಿಕಾರ ಇರುವಂತಹ ಪುರುಷರೆಲ್ಲರೂ ಕೂಡ ಆಚರಿಸತಕ್ಕಂತಹ ಮುಖ್ಯವಾದಂತಹ ಒಂದು ಕರ್ಮ ಉಪಕರ್ಮ ಅಂತ. ಉಪಕರ್ಮ ಅಂತ ಹೇಳುವಂಥದ್ದು ಸಂಸ್ಕೃತ ಶಬ್ದ, ಅದು ಎಲ್ಲರಿಗೂ ಕೂಡ ಅದು ಅರ್ಥ ಆಗಲಿಕ್ಕಿಲ್ಲ. ಆಡು ಭಾಷೆಯಲ್ಲಿ ನಾವು ನೂಲ ಹುಣ್ಣಿಮೆ ಅಥವಾ ಜನಿವಾರ ಹಾಕುವ ಹಬ್ಬ ಹೀಗೆಲ್ಲ ಮಾತಾಡ್ಕೊಳ್ತೇವೆ. ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಲಿಕ್ಕೆ ಸಂತೋಷ ಪಡ್ತೇನೆ. ಈ ಒಂದು ಕರ್ಮದ ಹೆಸರು, ಇದನ್ನು ಶ್ರಾವಣಿ ಅಂತ ಕರೀತಾರೆ, ಉಪಕರ್ಮ ಅಂತ ಕರೀತಾರೆ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಒಟ್ಟಾರೆ ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸ ಮಾಡತಕ್ಕಂತಹ ಒಂದು ಸಂಸ್ಕಾರ ಕರ್ಮ ಇದು. ನೋಡಿ, ಸಂಸ್ಕಾರ ಅಂತ ಹೇಳುವಂಥದ್ದು 16 ಸಂಸ್ಕಾರ ಇದೆ, ನಮಗೆ ಗೊತ್ತುಂಟದು. ಈಗ ಗರ್ಭಾಧಾನ, ಪುಂಸವನ, ಸೀಮಂತ, ಮದುವೆ, ಉಪನಯನ, ಇದೆಲ್ಲ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಒಮ್ಮೆ ಮಾತ್ರ ಮಾಡುವಂಥದ್ದು. ಆದರೆ ಈ ಉಪಕರ್ಮ ಅಂತ ಹೇಳುವಂಥದ್ದನ್ನು ಪ್ರತಿ ವರ್ಷವೂ ಕೂಡ ಮಾಡಬೇಕಾಗ್ತದೆ, ಮಾಡಬೇಕೇ ಎಂಬುದಾಗಿ ಋಷಿಗಳು ನಮಗೆ ವಿಧಿಸಿದ್ದಾರೆ. ಆದ್ದರಿಂದ ಪ್ರತಿ ವರ್ಷ ಮಾಡತಕ್ಕಂತಹ ಒಂದು ಸಂಸ್ಕಾರ ಕರ್ಮ ಅದು ಉಪಕರ್ಮ. ಶ್ರಾವಣ ಹುಣ್ಣಿಮೆಯ ದಿವಸ ನಾವು ಮಾಡ್ತೇವೆ. ಅದು ನಮ್ಮಲ್ಲಿ ಎಷ್ಟು ಅಜ್ಞಾನ ಅಂತ ಕೇಳಿದರೆ, ಆ ದಿವಸ ಯಾವುದು ಮುಖ್ಯವಾಗಿ ನಾವು ಮಾಡಬೇಕು ಅದನ್ನು ಮಾಡದೆ ಗೌಣವಾದದ್ದನ್ನೇ ಬಿಂಬಿಸ್ತಾ ಇದ್ದೇವೆ. ಅದರ ಚಿಂತನೆಯೇ ಬೇರೆ, ಇವತ್ತು ನಾವು ಅದನ್ನು ಆಚರಿಸ್ತಾ ಇರುವಂತಹ ವ್ಯವಸ್ಥೆಯೇ ಬೇರೆ. ಅದಕ್ಕೋಸ್ಕರವಾಗಿ ಅದರ ತಿರುಳು ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಅಂತ ಇವತ್ತು ನಾನು ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೋಡಿ, ಎಷ್ಟು ಅಜ್ಞಾನದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ ಅಂತ. ನೂಲ ಹುಣ್ಣಿಮೆ ಅಂತ ಹೇಳಿಕೊಂಡು ಆ ದಿವಸ ಒಂದು ಹೊಸ ಜನಿವಾರವನ್ನು ಧಾರಣೆ ಮಾಡೋದು ಅಂತ ಅಲ್ಲಿಗೆ ಮುಗಿಯಿತು. ಆದರೆ ಜನಿವಾರ ಧಾರಣೆ ಮಾಡುವುದಕ್ಕೂ ಈ ಕರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದೆ, ಈ ಉಪಕರ್ಮದಲ್ಲಿ ಜನಿವಾರವನ್ನು ಬದಲಾವಣೆ ಮಾಡುವುದು ಒಂದು ಅಂಗ ಅಷ್ಟೇ, ಅದು ಪ್ರಧಾನವಾದದ್ದಲ್ಲ. ಪ್ರಧಾನವಾದದ್ದು ಬೇರೆ ಇದೆ. ನಾವು ಅದನ್ನು ಬಿಟ್ಟು ಗೌಣಕರ್ಮವಾದಂತಹ ಜನಿವಾರ ಹಾಕುವಂಥದ್ದನ್ನೇ ಇವತ್ತು ಬಹಳ ವಿಶೇಷ ರೂಪದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಅಂದರೆ ನಾವು ಕೆಳಗಿನಿಂದಲೇ ಆ ಒಂದು ಕೆಳಗಿನ ಜ್ಞಾನವೇ ನಮಗೆ ಇಲ್ಲದ ಹಾಗೆ ಆಗಿ ಹೋಗಿದೆ. ಅಷ್ಟು ಅಜ್ಞಾನಿಗಳಾಗಿ ಹೋಗಿದ್ದೇವೆ ನಾವು ಅಂತ ನಾನು ತುಂಬ ದುಃಖದಿಂದ ಹೇಳ್ತೇನೆ ನಾನಿದು. ಆದ್ದರಿಂದ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತಹ ಅಗತ್ಯ ಇದೆ. ಉಪಕರ್ಮ ಅಂತ ಹೇಳಿದರೆ ಏನು? ಆಚಾರ್ಯಾಣಾಂ ಋಷೀಣಾಂ ಸಮೀಪೆ ಕ್ರಿಯಮಾಣಂ ಕರ್ಮ ಅಂತ ಹೇಳಿದರು. ಋಷಿಗಳ ಸಮೀಪದಲ್ಲಿ ಅಥವಾ ಆಚಾರ್ಯರು ಅಂದರೆ ಗುರುವಿನ ಸಮೀಪದಲ್ಲಿ ಮಾಡತಕ್ಕಂತಹ ಒಂದು ಕರ್ಮ ವಿಶೇಷ ಅಂತ ಹೇಳಿದರು. ವೇದಾಧ್ಯಯನವನ್ನು ಮಾಡಿಕೊಂಡು ಗುರುಕುಲದಲ್ಲಿದ್ದರೆ ಅಲ್ಲಿ ಗುರುವಿನ ಸಮೀಪದಲ್ಲಿ ಮಾಡಬೇಕು. ಊರಿನಲ್ಲಿ ಗೃಹಸ್ಥನಾಗಿದ್ದರೆ ತನ್ನ ಕುಲಪುರೋಹಿತರ ಒಂದು ಸಾನ್ನಿಧ್ಯದಲ್ಲಿ ನಡೆಸಬೇಕು. ಇಲ್ಲದಿದ್ದರೆ ಋಷೀಣಾಂ ಸಮೀಪೆ. ಆ ಉಪಕರ್ಮದಲ್ಲಿ ಋಷಿ ಪೂಜೆ ಅಂತ ಹೇಳುವಂಥದ್ದು ಇದೆ. ಸಪ್ತ ಋಷಿಗಳ ಒಂದು ಪರಂಪರೆಯನ್ನು ಅರುಂಧತಿ ಸಹಿತರಾಗಿ ನಾವು ಪೂಜಿಸ್ತೇವೆ. ಆ ಋಷಿಗಳ ಸಮೀಪದಲ್ಲಿ ಮಾಡತಕ್ಕಂತಹ ಒಂದು ಕರ್ಮ ವಿಶೇಷವೇ ಉಪಕರ್ಮ. ಉಪ ಅಂತ ಹೇಳಿದರೆ ಹತ್ತಿರ ಅಂತ. ಯಾರ ಹತ್ತಿರ? ಋಷಿಗಳ ಅಥವಾ ಆಚಾರ್ಯರ ಹತ್ತಿರ ಸಮೀಪದಲ್ಲಿ ನಡೆಸತಕ್ಕಂತಹ ಒಂದು ಸಂಸ್ಕಾರ ಕರ್ಮ ಅಂತ ನಮಗೆ ಇದರಿಂದ ಗೊತ್ತಾಗ್ತದೆ. ಯಾಕೆ ಉಪಕರ್ಮವನ್ನು ಮಾಡಬೇಕು ನಾವು? ಅದರ ದಿವಸದ ನಿರ್ಣಯದ ಬಗ್ಗೆ ಶಾಸ್ತ್ರದಲ್ಲಿ ತುಂಬ ಹೇಳಿದ್ದಾರೆ, ಅದು ಬೇಡ ನಮಗೆ. ಅದಕ್ಕೆ ಇಂತಹ ನಕ್ಷತ್ರ, ಇಂತಹ ತಿಥಿ ಇತ್ಯಾದಿಗಳು, ಮಾಸ ಇತ್ಯಾದಿಗಳಿರಬೇಕು ಅಂತ. ಆದರೆ ಸಾಮಾನ್ಯವಾಗಿ ನಾವು ಲೋಕದಲ್ಲಿ ನೋಡಿದಾಗ ಶ್ರಾವಣ ಪೂರ್ಣಿಮೆಯ ದಿವಸ ಈ ಉಪಕರ್ಮವನ್ನು ನಾವು ಮಾಡಿಕೊಳ್ತೇವೆ. ಯಜುರ್ವೇದಿಗಳಿಗಾದರೆ ಒಂದು ರೀತಿ, ಋಗ್ವೇದಿಗಳಿಗಾದರೆ ಒಂದು ರೀತಿ. ಇದೆಲ್ಲ ನಾನೀಗ ಹೆಚ್ಚು ಹೇಳಿದರೆ ನಮಗೆ ಪುನಃ ಅದರಲ್ಲಿ ಒಂದು ಕನ್ಫ್ಯೂಸ್ ಉಂಟಾಗ್ತದೆ. ಅದಕ್ಕೋಸ್ಕರವಾಗಿ ಆ ಕರ್ಮದ ವಿಶೇಷವನ್ನು ಮಾತ್ರ ನಾನು ಬೋಧಿಸ್ತೇನೆ. ಉಪಕರ್ಮ ಅಂತ ಹೇಳಿದ್ವಿ, ಇದರ ಔಚಿತ್ಯ ಏನು? ಯಾತಕ್ಕೋಸ್ಕರ ನಾವು ಈ ಉಪಕರ್ಮವನ್ನು ಮಾಡಿಕೊಳ್ಬೇಕು? ಅರ್ಥಾತ್ ಜನಿವಾರ ಹಾಕೊಳ್ಳುವಂಥ ಹಬ್ಬ. ನಾನು ಆಡು ಭಾಷೆಯಲ್ಲಿ ಹೇಳೋದು ಅಂತಾದರೆ, ಎಲ್ಲ ಶಾಸ್ತ್ರ ಭಾಷೆಯನ್ನು ಹೇಳಿದರೆ ಸಾಮಾನ್ಯರಿಗೆ ಅದು ಗೊತ್ತಾಗೋದಿಲ್ಲ. ನನ್ನ ಈ ವಿಡಿಯೋದ ಮೂಲ ಉದ್ದೇಶ ಏನು? ಸಾಮಾನ್ಯರಿಗೂ ಕೂಡ ಇಂತಹ ವಿಚಾರಗಳು ತಲುಪಬೇಕು ಅಂತ ಹೇಳುವಂಥದ್ದು ಅಷ್ಟೇ. ಗೊತ್ತಾಯಿತಾ? ಹಾಗಂತ ಹೇಳಿ ಶಾಸ್ತ್ರಕ್ಕೆ ವಿರೋಧ ಆಗಬಾರ್ದು. ನಾನು ನನ್ನ ಮನಸ್ಸಿಗೆ ಬಂದ ಹಾಗೆ ಮಾತಾಡುವಂಥದ್ದಲ್ಲ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದನ್ನು ಯಥಾಮತಿ ತಿಳಿಸುವಂತಹ ಒಂದು ಪ್ರಯತ್ನ ಅಷ್ಟೇ. ಹಾಗೆ ಉಪಕರ್ಮ ಅಂತ ಹೇಳಿದರೆ
ಅಧೀತಾನಾಂ ಅಧ್ಯೇಷ್ಯಮಾಣಾನಾಂಚ ಛಂದಸಾಂ ಯಾತಯಾಮತ ನಿರಾಸಾರ್ಥಂ ತಥಾ ಆಪ್ಯಾಯನಾರ್ಥಂ ಕ್ರಿಯಮಾಣಂ ಕರ್ಮ ಅಂತ ಹೇಳಿದರು. ಅಧಿಕಾರ ಇರುವಂತಹ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ವೇದಾಧ್ಯಯನವನ್ನು ನಡೆಸಬೇಕು ಅಂತ ಉಂಟು. ವೇದಾಧ್ಯಯನವನ್ನು ನಡೆಸುವಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಯಾತಯಾಮತ ಅಂತ ಹೇಳುವಂತಹ ಒಂದು ದೋಷ ಬರ್ತದೆ. ಅದರ ಮೊದಲಿಗೆ ಏನು ಅಂತ ಕೇಳಿದರೆ ವಿಚಾರ, ಅಧಿಕಾರ ಇರುವಂತಹ ವ್ಯಕ್ತಿಯು 6 ತಿಂಗಳು, ವರ್ಷದಲ್ಲಿ 6 ತಿಂಗಳು ವೇದಾಧ್ಯಯನವನ್ನು ಮಾಡಬೇಕು, ಉಳಿದಂತಹ 6 ತಿಂಗಳು ಷಡಂಗ ಅಧ್ಯಯನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇಲ್ಲಿ 2 ಕರ್ಮ ಇದೆ. ನಾವು ಉಪಕರ್ಮವನ್ನು ಮಾತ್ರ ತಿಳ್ಕೊಳ್ತಾ ಇದ್ದೇವೆ. ಉತ್ಸರ್ಜನ ಅಂತ ಹೇಳುವಂಥ ಒಂದು ಕರ್ಮ ಉಂಟು. ಅಂದರೆ ವೇದಾಧ್ಯಯನವನ್ನು ಬಿಡುವುದು ಅಂತ ಅರ್ಥ. ಉಪಕರ್ಮ ಅಂತ ಹೇಳಿದರೆ ವೇದಗಳನ್ನು ಸ್ವೀಕಾರ ಮಾಡುವುದು ಅಂತ ಅರ್ಥ. ಪುಷ್ಯಮಾಸದ ಹುಣ್ಣಿಮೆಯಂದು ವೇದಾಧ್ಯಯನವನ್ನು ಬಿಟ್ಟು ಆಗ ಅವನು ಷಡಂಗದ ಅಧ್ಯಯನವನ್ನು ಪ್ರಾರಂಭ ಮಾಡ್ತಾನೆ ಉಳಿದ 6 ತಿಂಗಳುಗಳ ಕಾಲ. ಆ 6 ತಿಂಗಳು ಶ್ರಾವಣದಲ್ಲಿ ಮುಗಿತದೆ. ಪುನಃ ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸ ಆ ಬಿಟ್ಟಂತಹ ವೇದಗಳನ್ನು ಪುನಃ ಸ್ವೀಕಾರ ಮಾಡ್ತಾನೆ. ಉಪಕರ್ಮ, ಅದನ್ನು ಸ್ವೀಕಾರ ಮಾಡುವಂಥದ್ದು. ಗೊತ್ತಾಯ್ತಾ? ಹಾಗೆ ಯಾಕೆ ವೇದಗಳನ್ನು ಬಿಡುವುದು ಅಂತ ಹೇಳಿದರೆ ಅರ್ಥ ಏನು? ಹಾಗಲ್ಲ, ವೇದದ ಅಧ್ಯಯನವನ್ನು ಬಿಡಬೇಕೇ ವಿನಃ ವೇದದ ಆವೃತ್ತಿಯನ್ನು ಬಿಡಲಿಕ್ಕಿಲ್ಲ. ಪ್ರತಿ ದಿವಸ ವೇದ ಪಾರಾಯಣವನ್ನು ನಡೆಸಲೇಬೇಕು. ಉಳಿದಂಥ 6 ತಿಂಗಳು ಗುರುಗಳಿಂದ ಷಡಂಗವನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಅಂತ ಅದರ ತಾತ್ಪರ್ಯ. ವೇದ ಬಿಡುವುದು ಅಂತ ಹೇಳಿದರೆ ಯಾರು ತಪ್ಪು ತಿಳ್ಕೊಳ್ಳುವಂತಹ ಅಗತ್ಯ ಇಲ್ಲ. ಹಾಗೆ ಈ ಉಪಕರ್ಮ ಅಂತ ಹೇಳಿದರೆ ಬಿಟ್ಟಂತಹ ವೇದವನ್ನು ಪುನಃ ಸ್ವೀಕಾರ ಮಾಡುವುದು ಅಂತ ಅರ್ಥ. ಉಪಕರಣಂ ಅಂತ ಹೇಳ್ತಾರೆ. ಈ ವೇದಾಧ್ಯಯನವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಯಾತಯಾಮತ ಅಂತ ಹೇಳುವಂತಹ ಒಂದು ದೋಷ ಬರ್ತದೆ. ಹೇಗೆ ಬರ್ತದೆ ಆ ಯಾತಯಾಮತ ದೋಷ ಅಂತ ಕೇಳಿದರೆ, ಅನಧ್ಯಯನದಲ್ಲಿ ಅಧ್ಯಯನವನ್ನು ಮಾಡುವಂಥದ್ದು, ಮಂತ್ರಗಳನ್ನು ತಪ್ಪಾಗಿ ನಮಗೆ ಗೊತ್ತಿಲ್ಲದ ಹಾಗೆ ಹೇಳಿರ್ತೇವೆ, ಅದೂ ಕೂಡ ಒಂದು ದೋಷವೇ. ವೇದ ಮಂತ್ರಗಳನ್ನು ಗೊತ್ತಿದ್ದೇ ಆಗಲಿ ಗೊತ್ತಿಲ್ಲದೇ ಆಗಲಿ ತಪ್ಪು ಹೇಳಲಿಕ್ಕಿಲ್ವೇ ಇಲ್ಲ. ಇದು ಸ್ಪಷ್ಟವಾದಂಥ ವಿಚಾರ, ಅದರಲ್ಲಿ ಯಾವುದೇ ದಾಕ್ಷಿಣ್ಯ ಇಲ್ಲ. ಒಂದಷ್ಟು ಶ್ಲೋಕ ಮಂತ್ರಗಳೆಲ್ಲ ತಪ್ಪಾದರೂ ಕೂಡ ಪರವಾಗಿಲ್ಲ. ಆದರೆ ವೇದ ಮಂತ್ರಗಳನ್ನು ಯಾವುದೇ ಸಂದರ್ಭದಲ್ಲಿ ನಾನು ಗೊತ್ತಿಲ್ಲದೇನೋ ತಪ್ಪು ಹೇಳಿದೆ, ದೇವರು ಕ್ಷಮಿಸ್ತಾನೆ, ಗೊತ್ತಿಲ್ಲದೆ ಹೇಳಿದ್ದಲ್ಲ ಅಂತ ಯಾವುದೇ ಕಾರಣ ಹೇಳಲಿಕ್ಕಿಲ್ಲ. ವೇದ ಮಂತ್ರವನ್ನು ಸುಸ್ಪಷ್ಟವಾಗಿ ಸ್ವರಬದ್ಧವಾಗಿ ಹೇಳಬೇಕು ಅಂತ ಹೇಳುವಂಥದ್ದು ಋಷಿ ನಿರ್ಣಯವಾದಂತಹ ವಿಚಾರ. ಹಾಗೆ ವೇದಾಧ್ಯಯನವನ್ನು ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ತಪ್ಪು ನಾವು ಹೇಳ್ತೇವೆ. ಮಾತ್ರ ಕಾಲದಲ್ಲಿ ಸ್ವರಗಳಲ್ಲಿ, ಅನಧ್ಯಯನದಲ್ಲಿ ಅಧ್ಯಯನವನ್ನು ನಾವು ಮಾಡಿರ್ತೇವೆ. ಅದೇ ರೀತಿಯಾಗಿ ಅಸತ್ಪುರುಷರಿಂದ ದಾನಗಳನ್ನು ಸ್ವೀಕಾರ ಮಾಡಿರ್ತೇವೆ. ಅದೇ ರೀತಿಯಾಗಿ ವೇದಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಪರಸ್ಪರ ನೆಗಾಡುವಂಥದ್ದು ಅಥವಾ ಮಧ್ಯದಲ್ಲಿ ಏನು ಮಾಡುವಂಥದ್ದು, ಮಾತುಗಳನ್ನು ಆಡುವಂಥದ್ದು, ಕುಚೇಷ್ಟೆಗಳನ್ನು ಮಾಡುವಂಥದ್ದು ಇತ್ಯಾದಿಗಳನ್ನು ಸ್ವಾಭಾವಿಕವಾಗಿ ಮಾಡಿ ಇದ್ದೇ ಇರ್ತೇವೆ. ಹಾಗಿರುವಾಗ ಅದರಿಂದಾಗಿ ಯಾತಯಾಮತ ಅಂತ ಹೇಳುವಂಥ ಒಂದು ದೋಷ ಬರ್ತದೆ. ಆಗ ಮಂತ್ರಗಳ ಶಕ್ತಿ ಕಮ್ಮಿ ಆಗ್ತದೆ. ಮಂತ್ರಕ್ಕೆ ಶಕ್ತಿ ಉಂಟು, ಆದರೆ ನನ್ನಲ್ಲಿ ಆ ಮಂತ್ರದ ಶಕ್ತಿ ಕುಗ್ಗಿ ಹೋಗ್ತದೆ. ಆದ್ದರಿಂದ ಆ ಮಂತ್ರಗಳಿಗೆ ಪುನಃ ಶಕ್ತಿ ಬರುವ ಹಾಗೆ ಮಾಡುವಂಥದ್ದು, ಮಂತ್ರದ ಶಕ್ತಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಂತಹ ಒಂದು ಕರ್ಮ, ಅದನ್ನೇ ಉಪಕರ್ಮ ಅಂತ ನಾವು ಕರಿತೇವೆ. ಇಲ್ಲದಿದ್ದರೆ ಆ ಪಾಪಗಳು ನಮ್ಮಲ್ಲಿ ಸೇರಿ 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 ಅದು ಜನ್ಮಾಂತರಕ್ಕೆ ನಮಗೆ ತೊಂದರೆಯನ್ನು ಉಂಟು ಮಾಡುತ್ತದೆ. ಅದಕ್ಕೋಸ್ಕರವಾಗಿ ಪ್ರತಿ ವರ್ಷವೂ ಕೂಡ ಆ ವರ್ಷದಲ್ಲಿ ನನ್ನಿಂದ ವೇದ ಮಂತ್ರಗಳ ಮೇಲೆ ಆದಂತಹ ನಾನಾ ವಿಧವಾದಂತಹ ದೋಷಗಳ ಪರಿಹಾರಕ್ಕೆ ಮಾಡತಕ್ಕಂತಹ ಒಂದು ಔಚಿತ್ಯಪೂರ್ಣವಾದಂತಹ ಕರ್ಮವೇ ಉಪಕರ್ಮ. ಯಾತಯಾಮತ ಅಂತ ಹೇಳಿದರೆ ಒಂದು ದೋಷ. ಅದು ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ, ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚ ತತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ ಅಂತ ಹೇಳಿದ್ದಾರೆ. ಅಂತ ಹೇಳಿದರೆ ಅಲ್ಲಿ ಯಾತಯಾಮತ ಅಂತ ಉಂಟು. ಅಲ್ಲಿ ಯಾತಯಾಮತ ಅಂತ ಹೇಳಿದರೆ ಅರ್ಥ ಏನು? ಅದು ಆಹಾರದ ವಿಚಾರದಲ್ಲಿ ಕೃಷ್ಣ ಹೇಳಿದ್ದು. ತಾಮಸವಾದಂಥ ಆಹಾರ ಯಾವುದು ಅಂತ. ಅಲ್ಲಿ ಯಾತಯಾಮ ಅಂತ ಹೇಳಿದರೆ ಮಂದ ಪಕ್ವಂ ಅರ್ಧ ಪಕ್ವಂ ಅಂತ ಹೇಳಿದ್ದಾರೆ. ಅರ್ಧ ಬೆಂದಂತಹ ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು ಅಂತ ಅರ್ಥ. ಅಲ್ಲಿ ಅದು ಬೇರೆ. ಆದರೆ ಇಲ್ಲಿ ಯಾತಯಾಮ ಅಂತ ಹೇಳಿದರೆ ಅದೊಂದು ದೋಷ ವಿಶೇಷ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ಈ ಉಪಕರ್ಮ ಅಂತ ಹೇಳುವಂಥದ್ದು ಗುಣ ಆದಾನ. ಗುಣ ಆದಾನ ಹೇಗೆ ಅಂತ ಕೇಳಿದರೆ, ಮುಂದೆ ಅಭ್ಯಸಿಸುವಂತಹ ಮಂತ್ರಗಳ ಶಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಡುತ್ತದೆ. ಹಿಂದೆ ನಮ್ಮಿಂದ ಆದಂತಹ
ಅದರಿಂದ ಗುಣ ಅಭಿವೃದ್ಧಿ ಆಯಿತು. ದೋಷ ಅಪನಯ ಹೇಗೆ ಅಂತ ಕೇಳಿದರೆ, ಆ ವರ್ಷ ಇಡೀ ನನ್ನಿಂದ ಆದಂತಹ ವೇದ ಮಂತ್ರಗಳ ಒಂದು ತಪ್ಪಿನ ದೋಷವನ್ನು ಕೂಡ ಅದು ಪರಿಹಾರ ಮಾಡಿಕೊಡ್ತದೆ. ಅದಕ್ಕೆ ಸಂಸ್ಕಾರ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಗುಣಾಧಾನಪೂರ್ವಕ ದೋಷ ಅಪನಯ. ಈ ಎರಡನ್ನೂ ಕೂಡ ಸಾಧಿಸತಕ್ಕಂತಹ ಒಂದು ಕರ್ಮ ವಿಶೇಷವೇ ಅದು ಉಪಕರ್ಮ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರು ಕೂಡ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಆ 3 ವರ್ಣದವರು ಕೂಡ ಅಗತ್ಯವಾಗಿ ಆಚರಿಸಬೇಕು ಅಂತ ಋಷಿಗಳ ಒಂದು ಅಭಿಪ್ರಾಯ. ಇನ್ನೊಂದಷ್ಟು ಜನ ಹೇಳ್ಬೋದು, ನಾವು ವೇದಾಧ್ಯಯನ ಮಾಡುವುದಿಲ್ಲ ಅಲ್ಲ, ನಾವು ಖಾಲಿ ಗಾಯತ್ರಿಯನ್ನು ಮಾತ್ರ ಸಂಧ್ಯಾವಂದನೆಯಲ್ಲಿ ಉಪಾಸಿಸುವಂಥದ್ದು, ಬೇರೆ ಬೇರೆ ಮಂತ್ರಗಳನ್ನು ನಾವು ಅಭ್ಯಾಸ ಮಾಡುವುದಿಲ್ಲ ಅಲ್ಲ ಅಂತ ಹೇಳ್ಬೋದು. ಆದರೆ ಅಲ್ಲಿಯೂ ಕೂಡ ನೋಡಿ, ಸಂಧ್ಯಾವಂದನೆಯನ್ನು ಸರಿಯಾದ ಸಮಯದಲ್ಲಿ ಮಾಡಿ ಇರುವುದಿಲ್ಲ. ಸಂಧ್ಯಾವಂದನೆಯನ್ನು ಎಷ್ಟೋ ಸಮಯದಲ್ಲಿ ಬಿಟ್ಟು ಹೋಗಿರ್ತೇವೆ. ಮಾಧ್ಯಾಹ್ನಿಕ ಸಂಧ್ಯಾವಂದನೆಯಂತೂ ಸಾಮಾನ್ಯ ಯಾರೂ ಮಾಡೋದೇ ಇಲ್ಲ, ಅದೂ ಕೂಡ ಯಾತಯಾಮತ ದೋಷ ಆಗ್ತದೆ. ಆದ್ದರಿಂದ ಯಾರೋ ಒಬ್ಬ ನಾನು ವೇದಾಧ್ಯಯನ ಮಾಡಲಿಲ್ಲ ಅದರಿಂದ ಉಪಕರ್ಮವನ್ನು ಮಾಡದಿದ್ದರೂ ನಡೀತದೆ ಅಂತ ಹೇಳಲಿಕ್ಕಿಲ್ಲ. ಋಷಿಗಳ ನಿರ್ಣಯವೇ ಹಾಗೆ. ವೇದಾಧ್ಯಯನ ಮಾಡದಿದ್ದರೂ ಕೂಡ ಅವರು ಉಪಕರ್ಮ ಸಂಸ್ಕಾರವನ್ನು ಮಾಡಿಕೊಳ್ಳಬೇಕು ಅಂತ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹಾಗೆ ಅದರ ಒಂದು ವಿಶೇಷತೆಯನ್ನು ಹೇಳುವಾಗ ಒಂದಷ್ಟು ಶ್ಲೋಕಗಳು ಕೂಡ ನಮಗೆ ಶಾಸ್ತ್ರದಲ್ಲಿ ಕಾಣ್ತದೆ. ಪ್ರತ್ಯಬ್ಧಂ ಯದುಪಾಕರ್ಮ. ನೋಡಿ, ಪ್ರತ್ಯಬ್ಧಂ ಅಂತ ಹೇಳಿದ್ದಾರೆ. ಅಬ್ಧ ಶಬ್ದಕ್ಕೆ ಪ್ರತಿ ವರ್ಷ ಅಂತ ಅರ್ಥ. ಸೋತ್ಸರ್ಗಂ ವಿಧಿವದ್ವಿಜೈಹಿ. ಉತ್ಸರ್ಗ ಅಂತ ಹೇಳಿದರೆ ಅದೇ ನಾನು ಹೇಳಿ, ಉಪಕರ್ಮವನ್ನು ನಾವು ಮಾತ್ರ ಮಾಡ್ತೇವೆ. ಉತ್ಸರ್ಜನ ಅಂತ ಹೇಳುವಂಥ ಕರ್ಮ ಉಂಟು, ಅದನ್ನು ಪ್ರಾಯಶಃ ಯಾರೂ ಮಾಡುವುದಿಲ್ಲ, ಗೊತ್ತಾಯ್ತು. ಅದು ಪುಷ್ಯ ಮಾಸದ ಹುಣ್ಣಿಮೆಯಲ್ಲಿ ಮಾಡಬೇಕಾದಂತಹ ಒಂದು ಕರ್ಮ. ಈ ಉಪಕರ್ಮವನ್ನು ಮತ್ತು ಉತ್ಸರ್ಜನವನ್ನು ವಿಧಿವದ್ವಿಜೈಹಿ, ವಿಧಿವತ್ತಾಗಿ ದ್ವಿಜರು ಆಚರಣೆ ಮಾಡಬೇಕು. ಕ್ರಿಯತೆ ಛಂದಸಾಂತೇನ ಪುನರಾಪ್ಯಾಯನಂ ಪರಂ. ಇದರಿಂದ ಏನಾಗ್ತದೆ, ಆ ಛಂದಸ್ಸು ಅಂತ ಹೇಳಿದರೆ ವೇದಗಳಿಗೆ ಪುನಃ ವೇದಗಳು ಅಭಿವೃದ್ಧಿಯ ಒಂದು ಶಕ್ತಿಯನ್ನು ಪಡೆಯುತ್ತದೆ ನಮ್ಮಲ್ಲಿ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಅಯಾತಯಾಮೈಹಿ ಛಂದೋಭಿಹಿ ಯತ್ಕರ್ಮ ಕ್ರಿಯತೆ ದ್ವಿಜೈಹಿ ಕ್ರಿಯಮಾಣೈರಪಿ ಸದಾ ತತ್ತೇಷಾಂ ವೃದ್ಧಿ ಕಾರಣಂ. ಯಾತಯಾಮ ದೋಷದಿಂದ ಕೂಡಿದಂತಹ ವೇದಗಳನ್ನು ನಾವು ಉಪಯೋಗ ಮಾಡಿದರೆ ಅದೇನಾಗ್ತದೆ, ಅದರಿಂದ ಯಾವ ಕರ್ಮಗಳನ್ನು ಮಾಡ್ತೇವೆ ಆ ಕರ್ಮವು ನಮಗೆ ವೃದ್ಧಿಗೆ ಕಾರಣ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಯಾತಯಾಮ ಇಲ್ಲದೇ ಇರತಕ್ಕಂತಹ ಆ ವೇದ ಮಂತ್ರಗಳನ್ನು ನಾವು ಕರ್ಮಾಂಗದಲ್ಲಿ ಬಳಸಿದ್ದೇ ಆದರೆ ವೃದ್ಧಿ ಕಾರಣ, ಅದು ನಮ್ಮ ವೃದ್ಧಿಗೆ ಕಾರಣ ಆಗ್ತದೆ ಅಂತ ಹೇಳಿದ್ದುಂಟು. ಆದ್ದರಿಂದ ಯಾತಯಾಮ ಅಂತ ಹೇಳುವಂಥದ್ದು ಒಂದು ಅಪೂರ್ವವಾದಂತಹ ಒಂದು ಪಾಪ ವಿಶೇಷ ಅಂತ ಹೇಳುವಂಥದ್ದು ನಮಗೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಪಾಪ ಪುಣ್ಯ ಅಂತ ಹೇಳುವಂಥದ್ದು ನಮ್ಮ ಇದಕ್ಕೆ ಕಣ್ಣಿಗೆ ಕಾಣುವಂಥದ್ದಲ್ಲ, ಆದರೆ ಹಿಂದಿನಿಂದಲೂ ಕೂಡ ನಾವು ಅದನ್ನು ಒಪ್ಪಿಕೊಂಡು ಬಂದಿದ್ದೇವೆ. ಆದ್ದರಿಂದ ಈ ಕರ್ಮವನ್ನು ನಾವು ಶ್ರದ್ಧೆಯಿಂದ ಆಚರಿಸಬೇಕು ಅಂತ ಹೇಳುವಂಥದ್ದು ಎಲ್ಲರ ಮತ. ಆದರೆ ಇವತ್ತು ಏನಾಗಿ ಹೋಗಿದೆ, ನಾನು ಮೊದಲು ಹೇಳಿದ ಹಾಗೆ ಖಾಲಿ ಶ್ರಾವಣ ಮಾಸದ ಹುಣ್ಣಿಮೆ ಅಂತ ಹೇಳಿದರೆ ಹೊಸ ಜನಿವಾರವನ್ನು ಹಾಕ್ಕೊಳ್ಳೋದು ಅಂತ ಅಲ್ಲಿಗೆ ಸೀಮಿತವಾಗಿ ಹೋಗಿದೆ. ಎಷ್ಟು ಆ ಉಪಕರ್ಮದಲ್ಲಿ ಕೆಲಸಗಳುಂಟು. ಹೋಮವನ್ನು ಹೇಳಿದ್ದಾರೆ, ಪ್ರತಿ ಒಂದು ಮಂಡಲದ ಆದಿ ಮತ್ತು ಅಂತ್ಯದ ಮಂತ್ರಗಳಿಗೆ ಹೋಮವನ್ನು ಹೇಳಿದ್ದಾರೆ. ಋಷಿ ಪೂಜೆಯನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಬ್ರಹ್ಮಯಜ್ಞವನ್ನು ಹೇಳಿದ್ದಾರೆ, ಪಿತೃಗಳ ತರ್ಪಣವನ್ನು ಹೇಳಿದ್ದಾರೆ, ಮತ್ತು ಪರ್ಜನ್ಯಾದಿ ಸೂಕ್ತಗಳ ಜಪವನ್ನು ಹೇಳಿದ್ದಾರೆ. ಇದೆಲ್ಲ ಮುಖ್ಯವಾದದ್ದು. ಅದರಲ್ಲಿ ಒಂದು ಭಾಗ ಜನಿವಾರವನ್ನು ಧಾರಣೆ ಮಾಡುವುದಷ್ಟೇ. ಆದ್ದರಿಂದ ನಾವು ನಮ್ಮ ಅಜ್ಞಾನದಿಂದ ಎಲ್ಲವನ್ನು ಕೂಡ ಬಿಟ್ಟು ಖಾಲಿ ಜನಿವಾರ ಹಾಕುವುದೇ ಒಂದು ದೊಡ್ಡ ನಮ್ಮಿಂದ ಒಂದು ಆಗುವಂತಹ ಕೆಲಸ, ಅಥವಾ ಏನೋ ನಾನು ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದೇನೆ ಉಪಕರ್ಮದ ದಿವಸ ಅಂತ ಹೇಳಿಕೊಂಡು ನಾವು ಬಿಂಬಿಸ್ತಾ ಇದ್ದೇವೆ. ಆದ್ದರಿಂದ ಇದನ್ನೆಲ್ಲ ತಿಳ್ಕೊಂಡು ನಾವು ಏನು ಮಾಡಬೇಕು ಅಂತ ಕೇಳಿದರೆ ಸರಿಯಾಗಿ, ಯಾಕೆಂತ ಕೇಳಿದರೆ ಋಷಿ ಪರಂಪರೆಯನ್ನು ವರ್ಷಕ್ಕೆ ಒಮ್ಮೆ ನಾವು ಪೂಜಿಸುವಂಥದ್ದು. ನೆನಪಿಟ್ಕೊಳ್ಳಿ, ಎಂತಹ ವೇದ ಶಾಸ್ತ್ರದ ಪರಂಪರೆಯನ್ನು ತಮ್ಮ ಒಂದು ಅಗಾಧವಾದಂತಹ ಜ್ಞಾನದ ಮೂಲಕವಾಗಿ, ತಪಸ್ಸಿನ ಮೂಲಕವಾಗಿ ಋಷಿಗಳು ನಮಗೆ ಕೊಟ್ಟಿದ್ದಾರೆ. ಅದರಿಂದ ಅಂತಹ ಋಷಿಗಳನ್ನು ವರ್ಷಕ್ಕೆ ಒಂದು ಬಾರಿ ನಾವು ನೆನೆದು ಅವರನ್ನು ಪೂಜಿಸಬೇಕು. ಹಾಗೆ ಅಗ್ನಿಯ ಮೂಲಕವಾಗಿ ಆ ದೇವತೆಗಳಿಗೆ, ವೇದೋಕ್ತ ದೇವತೆಗಳಿಗೆ ಆಹುತಿಯನ್ನು ಕೊಡಬೇಕು. ಇದೆಲ್ಲವೂ ಕೂಡ ಉಪಕರ್ಮದಲ್ಲಿ ಬರ್ತದೆ. ಹಾಗೆ ತರ್ಪಣ ಮತ್ತು ಬ್ರಹ್ಮಯಜ್ಞ ಅಂತ ಹೇಳುವಂಥದ್ದು ದ್ವಿಜರು ಪ್ರತಿ ದಿವಸ ಮಾಡಬೇಕಾದಂತಹ ಕರ್ಮ. ಆದರೆ ನಾವು ಅದನ್ನೆಲ್ಲ ಬಿಟ್ಟಿದ್ದೇವೆ. ಆದರೆ ವರ್ಷಕ್ಕೆ ಒಂದು ದಿವಸ ಆದರೂ, ಉಪಕರ್ಮದ ದಿವಸ ಆದರೂ ಆ ಬ್ರಹ್ಮಯಜ್ಞವನ್ನು ಮಾಡಿ ನೀವು ಪುಣ್ಯಾತ್ಮರಾಗಿರಿ ಅಂತ ನಮಗೆ ಋಷಿಗಳು ದಾರಿ ತೋರಿಸಿ ಕೊಟ್ಟಿದ್ದಾರೆ.
ಒಂದು ದಿವಸ ಮಾಡುವಂಥದ್ದು ಸರಿಯಲ್ಲ, ಆದರೆ ನಾವು ಒಂದು ದಿವಸ ಆದರೂ ಮಾಡುವ ಅಂತ ಹೇಳುವಂತಹ ಒಂದು ಭಾವನೆ, ಅದಕ್ಕೋಸ್ಕರವಾಗಿ ಮಾಡಬೇಕು ಅಂತ ಹೇಳುವಂಥದ್ದು. ಹೀಗೆ ಮತ್ತು ಪರ್ಜನ್ಯ ಸೂಕ್ತದ ಜಪ, ಆ ಶ್ರಾವಣ ಮಾಸ ಅಂತ ಹೇಳಿದರೆ ವರ್ಷ ಋತು, ಒಳ್ಳೆಯ ಮಳೆ ಬೀಳುವಂತಹ ಸಂದರ್ಭ, ಅಥವಾ ಮಳೆ ಇಲ್ಲ ಅಂತಾದರೆ ಆ ಸಮಯದಲ್ಲಿ ಔಷಧಿಗಳೆಲ್ಲ ವನಸ್ಪತಿಗಳು ಉತ್ಪತ್ತಿಯಾಗುವಂತಹ ಸಮಯ ಭೂಮಿಯಲ್ಲಿ, ಆ ಸಮಯದಲ್ಲಿ ಪರ್ಜನ್ಯ ಸೂಕ್ತವನ್ನು ಜಪ ಮಾಡಿದಾಗ ಆ ಪ್ರದೇಶದಲ್ಲಿ ಒಳ್ಳೆಯ ಮಳೆಯೂ ಕೂಡ ಆಗ್ತದೆ ಎಂಬುದಾಗಿ ಅದಕ್ಕೆ ಫಲವನ್ನು ಕೂಡ ಹೇಳಿದ್ದಾರೆ. ಶಾಂತಿ ಸೂಕ್ತಗಳ ಪಾರಾಯಣವನ್ನು ಕೂಡ ಹೇಳಿದ್ದಾರೆ. ಆದ್ದರಿಂದ ಈ ಉಪಕರ್ಮವನ್ನು ಪ್ರತಿಯೊಬ್ಬರು ಕೂಡ ಸರಿಯಾದಂತಹ ರೀತಿಯಲ್ಲಿ ಅವರು ಆಚರಿಸಿದ್ದೇ ಆದರೆ ನಮ್ಮಲ್ಲಿ ಆ ಒಂದು ವರ್ಷ ಏನು ಆ ವೇದದ ವಿಚಾರವಾಗಿ ನಮ್ಮಿಂದ ತಪ್ಪುಗಳಾಗಿದೆ ಅದೆಲ್ಲವೂ ಕೂಡ ಖಂಡಿತವಾಗಿ ಪರಿಹಾರ ಆಗ್ತದೆ ಅಂತ ಹೇಳುವಂಥದ್ರಲ್ಲಿ ಸಂಶಯ ಇಲ್ಲ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಅದನ್ನು ಆಚರಣೆ ಮಾಡಬೇಕು. ನನ್ನ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿಯೂ ಕೂಡ ಇವತ್ತು ಎಷ್ಟೋ ಜನ ಬೇರೆ ಕಡೆ ಇದ್ದಾರೆ, ನಾವು ಖಾಲಿ ಜನಿವಾರವನ್ನು ಬದಲು ಮಾಡ್ಬೋದು, ಯಾಕೆಂತ ಹೇಳಿದರೆ ಎಲ್ಲವೂ ಕೂಡ ಎಲ್ಲರಿಗೆ ಮಾಡಲಿಕ್ಕೆ ಅನುಕೂಲ ಇರುವುದಿಲ್ಲ. ಆದರೆ ಅದನ್ನಾದರೂ ಕೂಡ ಒಂದು ಶಾಸ್ತ್ರೋಕ್ತವಾಗಿ ಮಾಡಲಿ, ಸುಮ್ಮನೆ ಸ್ನಾನ ಮಾಡಿ ಹೋಗಿ ದೇವರ ಎದುರಿಗೆ ನಿಂತುಕೊಂಡು ಆ ಜನಿವಾರವನ್ನು ಬದಲು ಮಾಡುವಂಥದ್ದಲ್ಲ. ಅದಕ್ಕೊಂದು ಕ್ರಮ ಅಂತ ಉಂಟು. ಕೂತ್ಕೊಂಡು ವಿಭೂತಿಯನ್ನು ಧಾರಣೆ ಮಾಡಿ, ಆಚಮನ ಪ್ರಾಣಾಯಾಮಾದಿಗಳನ್ನು ಮಾಡಿ, ಪಂಚಗವ್ಯವನ್ನು ಸೇವಿಸಿ, ತದನಂತರ ಆದರೂ ಆ ಉಪವೀತವನ್ನು ಅರ್ಥಾತ್ ಜನಿವಾರವನ್ನು ಧರಿಸಬೇಕು ಅಂತ ಹೇಳುವಂಥದ್ದು. ಇದು ಸುಮ್ಮನೆ ಏನೂ ಇಲ್ಲದೆ ಹೋಗಿ ಒಂದು ಜನಿವಾರ ಧಾರಣೆ ಮಾಡುವಂಥದ್ದು ಅದು ಸರಿಯಾದದ್ದಲ್ಲ ಅಂತ ನಾನು ತಿಳಿಸ್ತೇನೆ. ಹೀಗೆ ಉಪಕರ್ಮ ನಮಗೆಲ್ಲರಿಗೂ ಕೂಡ ಬಹಳ ಮುಖ್ಯವಾದಂತಹ ಒಂದು ಅಂಗ. ಅದನ್ನು ಆಚರಣೆ ಮಾಡಿ ಆ ವೇದ ಪುರುಷನ ಅನುಗ್ರಹವನ್ನು ಪಡ್ಕೊಳ್ಳುವ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೃಷ್ಣಾರ್ಪಣಮಸ್ತು ಅಂತ ಮುಗಿಸ್ತೇನೆ.